ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕುಮಾರಸ್ವಾಮಿ 15 ನಿಮಿಷ ಮುಗಿಸ್ಬಿಡ್ತೇನೆ. 15 ನಿಮಿಷ ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷದಂತೆ ಸದನದ ಜಂಟಿ ಸದನವನ್ನು ಒಂದು ರಾಜ್ಯ ಸರ್ಕಾರ ಅವರ ಆಡಳಿತದ 1 ವರ್ಷದ ಹಿಂದಿನ ಅವಧಿ, ಮುಂದಿನ ವರ್ಷದ ನೀಲಿನಕ್ಷೆಗಳನ್ನು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದಲ್ಲಿ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಇದು ಒಂದು ಸಂಪ್ರದಾಯವನ್ನು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನುಕರಣೆ ಮಾಡ್ಕೊಂಡು ಬಂದಿದ್ದೇವೆ. ಅಧ್ಯಕ್ಷರೇ, ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಇಲ್ಲೇನು ಇವತ್ತು ಅವಕಾಶ ಕೊಟ್ಟಿದ್ದೀರಿ. ಅಧ್ಯಕ್ಷರೇ, ಈಗಾಗಲೇ ಹೊರಗಡೆ ಈ ಒಂದು ರಾಜ್ಯಪಾಲರ ಭಾಷಣದ ಬಗ್ಗೆ ಮಾಧ್ಯಮಗಳಲ್ಲಿ ನಮ್ಮ ರಿಯಾಕ್ಷನ್ಗಳನ್ನು ಕೊಟ್ಬಿಟ್ಟಿದ್ದೇವೆ ಸಣ್ಣದಾಗಿ. ಅಧ್ಯಕ್ಷರೇ, ಇಲ್ಲಿ ಈ ಒಂದು ಸಂಪ್ರದಾಯ ಏನಿದೆ, ನಾನು ಇದೀಗ ತಾನೇ ನಮ್ಮ ಯುವ ಕ್ರಿಯಾಶೀಲ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರ ಭಾಷಣವನ್ನು ಕೇಳಿದೆ. ಗವರ್ನರ್ ಅವ್ರ ಮುಖಾಂತರ ಏನೊಂದು ಸದನದಲ್ಲಿ ಸರ್ಕಾರದ ಹಲವಾರು ಕ್ರಾಂತಿಕಾರಿ ಸಾಧನೆಗಳ ಬಗ್ಗೆ ಈ ಒಂದು ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಷಣದ ಬಗ್ಗೆ ನಾವು ವಿರೋಧ ಪಕ್ಷಗಳು ಹಲವಾರು ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಅಧ್ಯಕ್ಷರೇ, ಇವತ್ತು ಈ ಒಂದು ರಾಜ್ಯಪಾಲರ ಒಂದು ಸಾಂವಿಧಾನಿಕ ಒಂದು ಹುದ್ದೆ ಏನಿದೆ, ರಾಜ್ಯ ಸರ್ಕಾರಗಳು ರಾಜ್ಯಪಾಲರಿಗೆ ಅವರು ಸಿದ್ಧ ಮಾಡಿರ್ತಕ್ಕಂಥ ಸರ್ಕಾರದ ವರದಿಯನ್ನ ಈ ಸದನದಲ್ಲಿ ರಾಜ್ಯಪಾಲರ ಮುಖಾಂತರ ಅವ್ರಿಗೆ ಆಹ್ವಾನ ಕೊಟ್ಟು ಭಾಷಣ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಇದೆ. ಅಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಬಹಳ ವಿಷಯಗಳನ್ನ ಈಗ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ. ಏನೇನು ಸಾಧನೆಗಳು ಮಾಡಿದ್ದೇವೆ, ರಾಮರಾಜ್ಯವನ್ನು ತರಲಿಕ್ಕೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಇಲ್ಲಿ ಕೇಂದ್ರ ಸರ್ಕಾರ ಅಲ್ಲೆಲ್ಲೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಅದಕ್ಕೆ ಪ್ರಚಾರ ತಗೊಂಡು ಹೊರಟಿದ್ದಾರೆ. ನಾವು ಸಮಾಜದಲ್ಲಿ ಇರ್ತಕ್ಕಂಥ ಪ್ರಜೆಗಳೇನಿದ್ದಾರೆ ಅವರ ಬದುಕನ್ನು ಸರಿಪಡಿಸಲಿಕ್ಕೆ ನಮ್ಮ ರಾಮರಾಜ್ಯ ಯಾವ ರೀತಿ ಇವತ್ತು ಬದುಕನ್ನು ಸರಿಪಡಿಸ್ಲಿಕ್ಕೆ ಹೊರಟಿದ್ದೇವೆ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದಾರೆ. ರಾಮನ ಆಡಳಿತ ಏನು ಅಂತಕ್ಕಂಥದ್ದು. ಅಧ್ಯಕ್ಷರೇ, ಮೆಚ್ಕೋತೇನೆ ಅವರು ಹೇಳಿರತಕ್ಕಂಥದ್ದಕ್ಕೆ. ಅಧ್ಯಕ್ಷರೇ, ಇಲ್ಲಿ ಹೇಳಿದ್ದಾರೆ ಪ್ರಾರಂಭಿಕ ಪುಟದಲ್ಲೇ ಪಾಪ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಈ ಸರ್ಕಾರ ಜನತೆ ಮುಂದೆ ಹೋಗಿ ಜನತೆಯಿಂದ ಸಂಪೂರ್ಣವಾದ ಬಹುಮತದ ಒಂದು ದಾಖಲೆಯ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಶ್ರಮಕ್ಕೂ ನಾವು ಅಭಿನಂದನೆ ಸಲ್ಲಿಸೋಣ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇಲ್ಲಿ ಒಂದು ಮಾತು ಹೇಳ್ತಾರೆ, ಭರವಸೆಗಳನ್ನೇ ಅವಹೇಳನ ಮಾಡುವ ರಾಜಕೀಯ ವಾತಾವರಣವೇ ಎಲ್ಲೆಡೆ ತುಂಬಿರುವಾಗ ನನ್ನ ಸರ್ಕಾರವು ಹೊಸ ಸಂಸ್ಕೃತಿಗೆ ನಾಂದಿ ಆಡಿದೆ. ಅಧ್ಯಕ್ಷರೇ, ಒಂದು ಸರ್ಕಾರಕ್ಕೆ ಭರವಸೆಗಳನ್ನು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕೊಡ್ತಾ ಬಂದಿದ್ದೇವೆ. ಹಲವಾರು ಸರ್ಕಾರಗಳು ನಮ್ಮ ಆಡಳಿತಗಳು ನಡೆಸಬೇಕಾದ್ರೆ ಭರವಸೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರವೇ ಆ ಭರವಸೆಗಳ ನಂಬಿಕೆಯ ಮೇಲೇನೆ ನಾಡಿನ ಜನ ಬದುಕ್ತಾ ಇದ್ದೇವೆ. ಇಲ್ಲಿ ವಿರೋಧ ಪಕ್ಷಗಳು ಆ ಭರವಸೆಗಳ ಬಗ್ಗೆ ಚರ್ಚೆ ಮಾಡಿರೋದನ್ನೇ ಅವಹೇಳನ ಅಂತಕ್ಕಂಥ ರೀತಿಯಲ್ಲಿ ನೀವು ಆ ರೀತಿಯ ಒಂದು ತೀರ್ಮಾನಕ್ಕೆ ಬಂದರೆ ಹಾಗಾದ್ರೆ ವಿರೋಧ ಪಕ್ಷಗಳು ಮಾತನಾಡಬಾರ್ದ? ಇರ್ತಕ್ಕಂಥ ಲೋಪದೋಷಗಳನ್ನ ನೀವು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನ
ಸಲಹೆ ಕೊಡ್ತಕ್ಕಂಥದ್ದು ನೀವು ಅದನ್ನು ಅವೇಳನ ಅಂತ ತಿಳ್ಕೊಳ್ಳೋದಾದ್ರೆ ಹಾಗಿದ್ರೆ ನಾವು ಮೌನಕ್ಕೆ ಶರಣಾಗಬೇಕಾ? ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೆ, ನಿಮ್ಮ ಘೋಷಣೆಗಳಿಗೆ ನಾವು ಸಂಪೂರ್ಣವಾಗಿ ನಿಮಗೆ ನಾವು ಶಾಬಾಷ್ಗಿರಿ ಕೊಡಬೇಕಾ? ಇವತ್ತು ವಿರೋಧ ಪಕ್ಷ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾವುದೇ ಒಂದು ಸರ್ಕಾರಗಳು ಒಳ್ಳೆ ಉದ್ದೇಶಗಳ ಮುಖಾಂತರವೇ ಜನತೆಯ ಬದುಕನ್ನು ಕಟ್ಟಬೇಕು ಅಂತೇಳಿ ನಿರೀಕ್ಷೆ ಇಟ್ಟೇ ಬರ್ತೀರಿ, ಭರವಸೆನೂ ಕೊಡ್ತೀರಿ. ಆದರೆ ಅಲ್ಲಿ ಇರ್ತಕ್ಕಂಥ ಲೋಪಗಳನ್ನು ಇವತ್ತು ನಿಮ್ಮ ಒಂದು ಲೋಪಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಒಂದು ವಿರೋಧ ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅನಿವಾರ್ಯ ನನ್ನ ಅಭಿಪ್ರಾಯದಲ್ಲಿ. ಇದನ್ನು ಅವೇಳನ ಅಂತಕ್ಕಂಥದ್ದನ್ನ ಮೊದಲನೇ ಪುಟದಲ್ಲೇ ಆ ರೀತಿಯ ಪದ ಬಳಕೆ ಅದು ಯಾರಿಂದ ಬರ್ಸ್ಕೊಂಡಿದ್ದೀರೋ ಗೊತ್ತಿಲ್ಲ ಅದು ನನಗೆ. ಅಧ್ಯಕ್ಷ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.